ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಗೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಜಗನ್ನಾಥ್, ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಆಯ್ಕೆಯಾಗಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜನಪ್ರಿಯ ನಾಯಕರಂಥ MC ಸುಧಾಕರ್ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಅವರು ನಮ್ಮನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ. ನಾವು ನಮ್ಮ ಅವಧಿ ಇರೋವರೆಗೂ ನಮ್ಮ ಕೋಮುಗಲ ಸಹಕಾರ ಬಾಧ್ಯತೆ ತೆಗೆದುಕೊಂಡು ನಗರದ ಅಭಿವೃದ್ಧಿ ಬಗ್ಗೆ ನಮ್ಮ ಮಂತ್ರಿಯವರು ಹೇಳಿದ ಪ್ರಕಾರ ತೆಗೆದುಕೊಂಡು ಹೋಗ್ತೀವಿ. మినిస్టర్ ఇండియా వరకు మేము ఈ 31 వార్డుకి మా చేత అయినంత మేము తెలుస్తాము, సౌకర్యం చేస్తాము జనాలు. ಜೊತೆ మన ಅಭಿವೃದ್ಧಿ ವಿಚಾರದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಅದೇ ರೀತಿ ಅವರು ಕೂಡ ಭಾಳ ಪ್ರಮುಖವಾಗಿ, ಯಾಕಂದರೆ ಅವರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಅವರು ಕೂಡ ಅಧ್ಯಕ್ಷರ ಒಂದು ಅವಕಾಶವನ್ನು ಕೇಳಿದರು. ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ, ಎಲ್ಲರೂ ವಿನಂತಿ ಮಾಡಿದ್ದೀವಿ. ಎಲ್ಲರಿಗೂ ಮುಂದಿನ ದಿವಸಗಳಲ್ಲಿ, ಯಾಕಂದರೆ ಕಮ್ಮಿ ಅವಧಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅವಕಾಶವನ್ನು ಎಲ್ಲರೂ ಹೇಳಿದ್ದೀವಿ. ಎಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನಿಷ್ಠೆಗೆ ಖಂಡಿತ ಗೌರವ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆ. ಆ ಕೆಲಸವನ್ನು ಮಾಡ್ತೀವಿ. ಅದರಿಂದ ಹಲವಾರು ಯೋಜನೆಗಳಿದ್ದಾವೆ. ಒಳಚರಂಡಿ ವ್ಯವಸ್ಥೆಗೂ ಟೆಂಡರ್ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ. ಸುಮಾರು 52 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ. ಇನ್ನು ನೆಕ್ಕುಂದಿ ಕೆರೆಗೆ ಸುಮಾರು 35 ಕೋಟಿ, ಅದೊಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ. ಕಲಂಪಲ್ಲಿ ಕೆರೆಗೆ 12 ಕೋಟಿ ಹಾಕ್ಸಿದ್ದೀವಿ, ಅದರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು. ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು 3 ಕೋಟಿ ಇದೆ. ಈ ರೀತಿ ಅಮೃತದಲ್ಲಿ ಸುಮಾರು 18ರಿಂದ 20 ಕೋಟಿ ಇವತ್ತು IBS ಇರ್ತಕ್ಕಂಥ 5 ಲಕ್ಷ ಲೀಟ್ರ್ ಟ್ಯಾಂಕ್ನ 10 ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ. ಇನ್ನು ಪೈಪ್ಲೈನ್ ಹಾಕ್ತೀವಿ. ಇವೆಲ್ಲ ಒಂದು KVDFCಯಲ್ಲಿ ಮತ್ತು WSDBಯಲ್ಲಿ ಟೆಂಡರ್ ಪ್ರಕ್ರಿಯೆಗಳ ಹಂತದಲ್ಲಿದೆ. ಇನ್ನು ಬೇರೆ ಬೇರೆ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅತ್ಯವಶ್ಯಕವಾಗಿತ್ತು. ಇವತ್ತು ಅದು ಪೂರೈಸ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಎಲ್ರಿಗೂ ಬರ್ತದೆ, ಬೇಜಾರು ಮಾಡ್ಕೊಂಡ್ಬಿಡಿ. ಮುಂದೆ ಅವಕಾಶಗಳು ಬಂದಾಗ ಎಲ್ರಿಗೂ ಕೊಡ್ತಕ್ಕಂಥದ್ದಾಗ್ತದೆ. ನಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ಕೆಲಸ ಆಯಿತು. ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅಲ್ಪಸಂಖ್ಯಾತರು ನನ್ನ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆಯಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ನಾವು ಇವತ್ತು ನಾಮನಿರ್ದೇಶನ ಸದಸ್ಯರನ್ನು